ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದೇನು ಅಂತ ಗೊತ್ತಾ? ಅರೋಮಾ ಫ್ರೇಗ್ರೆನ್ಸ್ ಲ್ಯಾಂಪ್ ಇದ್ರ ಹೆಸರು. ಇದನ್ನು ನಾನು ನಮ್ಮ ಎರಡನೇ ಅಕ್ಕರ ಮನೆಯಲ್ಲಿ ನೋಡಿದ್ದೆ. ಅದು ನಾನು ಬೆಂಗಳೂರಿಗೆ ಹೋದಾಗ ಅದು ಮನೆಯೆಲ್ಲ ಎಷ್ಟು ಘಮ ಅಂತಿತ್ತು ಅಂದರೆ, ಇದೇನು ಅಂತ ನೋಡಿದಾಗ ಇವರು ದೀಪ ಹಚ್ಚಿದ್ರು. ಈ ಥರ ಸ್ಪ್ರೇ ಮತ್ತು ರೂಮ್ ಸ್ಪ್ರೇ ಇದು ನಾವು ಹಾಕೋಕ್ಕಿಂತ ಇದು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಂದ್ಕೊಳ್ತೀನಿ. ನೋಡಿ, ನಾನು ಹಚ್ಚಿದ್ದೀನಿ ದೀಪ ಆಲ್ರೆಡಿ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 100 ಗ್ರಾಮ್ ಆಯಿಲ್ ಅಷ್ಟು ಹಿಡಿಯುತ್ತೆ. ನಿಮಗೆ ಸ್ವಲ್ಪನಾದರೂ ಹಾಕೊಳ್ಳಿ, ಇಲ್ಲ ಜಾಸ್ತಿನಾದರೂ ಹಾಕೊಳ್ಳಿ. ಬೇಕು ಅಂದಷ್ಟು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾದ್ರೆ ಹೋಗಿಸ್ಬೋದು ದೀಪನ. ಈಗ ಹಚ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಮನೆಯೆಲ್ಲ ಪಾಸಿಟಿವ್ ಎನರ್ಜಿ ಬರುತ್ತೆ ಇದರಿಂದ. ಸ್ಮೆಲ್ಲು ಇದೆಲ್ಲ ಚೆನ್ನಾಗಿ ಫ್ಲೇವರ್ ಇದೆಲ್ಲ ಇದಿರುತ್ತೆ. ನೋಡಿ, ಇದನ್ನ ತೋರಿಸ್ತಾ ಇದ್ದೀನಿ ಪಾರ್ಟ್ ಬೈ ಪಾರ್ಟ್. ಇದಾಯ್ತಾ? ನೋಡಿ, ಈ ಥರ ಇದೆ. ಇದನ್ನು ಈ ಥರ ಇಡ್ತಾ ಇದ್ದೀನಿ. ಈ ಥರ ಇದ್ರ ಮೇಲೆ ಇಡೋದಕ್ಕೆ ಈಗ ನೋಡಿ ನೀರು. ಈಗ ಆಲ್ರೆಡಿ ನಾನು ನೋಡಿ ಇಷ್ಟು ಇದೆಯಲ್ಲ ಲೈನು, ಈ ಲೈನ್ ಇದೆಯಲ್ವಾ, ಈ ಲೈನಿಗೆ ಕರೆಕ್ಟಾಗಿ ನಾವು ನೀರು ಹಾಕ್ಕೊಬೇಕು. ನೀರು ಹಾಕ್ಕೊಂಡು 2 ಕರ್ಪೂರ ಆಯಿತು. ನಿಮಗೆ ರೋಸ್ ಎಸೆನ್ಸ್ ನೋಡಿ ಈ ಥರ ಬರುತ್ತೆ. ಈ ಥರನಾದರೂ ತಗೊಳ್ಳಿ. ಇಲ್ಲ ಅಂದರೆ ನಾವು ಇದು 4 ಡ್ರಾಪು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಗಂಧದ ಎಣ್ಣೆ ಹಾಕೊಬೋದು. ಇದಕ್ಕೇನೆ ನೀರಿಗೇನೆ 1-2 ಡ್ರಾಪು. ಮತ್ತು ನೀಲಗಿರಿ ಎಣ್ಣೆ ಹಾಕೊಬೋದು ಸೊಳ್ಳೆ ಟೈಮಲ್ಲಿ, ಬೇಸಿಗೆ ಟೈಮಲ್ಲೆಲ್ಲ. ಮತ್ತು ಚಳಿ ಟೈಮಲ್ಲೂ ನೀಲಗಿರಿ ಎಣ್ಣೆ ಹಾಕಿದ್ರೆ ಮನೆಯೆಲ್ಲ ಒಂದು ಸ್ವಲ್ಪ ಬಿಸಿ ವೈಬ್ರೇಷನ್, ಅದು ಸ್ಮೆಲ್ ಗೊತ್ತಿದೆಯಲ್ಲ, ಘಾಟ್ ಯಾವ ಥರ ಇರುತ್ತೆ ಅಂತ, ಆ ಥರ ಚೆನ್ನಾಗಿರುತ್ತೆ. ಈ ಕರ್ಪೂರ ಯಾಕೆ ಹಾಕಿದ್ದೀನಿ ಅಂದರೆ, ಸೊಳ್ಳೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಕರ್ಪೂರ ಹಾಕಿದ್ದೀನಿ. ಹಂಗೆ ಇದಾಗುತ್ತೆ. ನೋಡಿ, ಈ ಥರ ಇಟ್ಕೊಳೋದು. ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಇಟ್ಕೊಡಿ ಹಿಂಗೆ. ಇದು ಯಾವಾಗಲೂ ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಕ್ಲೋಸು. ಇದೆಲ್ಲ ಇದೆಯಲ್ವಾ, ಇಲ್ಲೆಲ್ಲ ಓಪನ್ನಲ್ಲಿ ನಮಗೆ ಸ್ಮೆಲ್ ಬರುತ್ತೆ. ಇದು ಘಮ ಅಂತಿರುತ್ತೆ. ಇದು ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಒಂದಿನ ಆಯ್ತು ಹಚ್ಚಿ. ಅದನ್ನು ನಿಮಗೆ ತೋರಿಸೋಣ ಅಂತಲೇ ಬತ್ತಿ ಎಲ್ಲ ಹಾಕಿ ನನ್ನ ಅನುಭವ ನನ್ನ ಮನೇಲಿ ಮಾಡಿದ ಮೇಲೇ ಇದನ್ನು ನಾನು ತೋರಿಸ್ತಾ ಇರೋದು ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ, ನಾನು ಇದನ್ನ ಬೆಂಗಳೂರಲ್ಲಿ ಯಾಕೆ ತರಿಸ್ತೆ ಅಂತ ಅಂದರೆ, ನಾನು ಆನ್ಲೈನಲ್ಲಿ ತಗೊಂಡಾಗ ಸ್ವಲ್ಪ ತೆಳು ಇತ್ತು. ತೆಳು ಇದ್ರೆ ಏನಾಗುತ್ತೆ ಅಂದರೆ, ಇಲ್ಲಿ ನೋಡಿ, ಈಗ ಆಲ್ರೆಡಿ ಬಿಸಿನೇ ಆಗೋಯ್ತು. ಇಲ್ಲಿ ಬಿಸಿ ಕಾದು ಏನಾಗುತ್ತೆ, ತೆಳು ಆಗಿ ಬೇಗ ಒಡ್ಕೋಗ್ಬಿಡುತ್ತೆ. ಗಟ್ಟಿ ದಪ್ಪ ಮಂದ ಇದ್ರೆ ಆ ಥರ ಏನೂ ಅಲ್ಲ. ನೀರು ಕಡಿಮೆ ಆದ್ರೂ ಹೇಳ್ತಿದ್ದೀನಿ ಕೇಳಿ, ನೀರು ಇಲ್ದಂಗೆ ಆದ್ರೂ ಆ ಥರ ಒಡ್ಕೊಳ್ಳೋದು ಏನೂ ಆಗಲ್ಲ. ಈ ಥರ ನೋಡಿ ಎಷ್ಟು ತಿಕ್ನೆಸ್ ಇದೆ ಅನ್ನೋದು ನಿಮಗೆ ಇಲ್ಲೇ ಅರ್ಥ ಆಗ್ತಿದೆ. ನೋಡಿ ಎಷ್ಟು ತಿಕ್ನೆಸ್ ಇದೆ ಅನ್ನೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಮನೆಗೆ ಒಂಥರ ನನಗೆ ಖುಷಿ ಅನಿಸುತ್ತೆ. ಇದು ಸ್ಮೆಲ್ಲೆಲ್ಲ ಬಂದಾಗ ಮನೆಯೆಲ್ಲ ಘಮ ಅಂತಿರುತ್ತಾ. ಏನಿದು, ನಮ್ಮ ಮನೆಯವ್ರಿಗೆ ಸರ್ಪ್ರೈಸ್ ಆಗಿ ತೋರಿಸ್ದೆ. ಇದೇನು ಸ್ಮೆಲ್ ಇರ್ಬೋದು ಹೇಳಿ ನೋಡೋಣ ಅಂತ. ನಮ್ಮ ಮನೆಯವ್ರಿಗೆ ಗೊತ್ತೇ ಆಗಲಿಲ್ಲ ಫಸ್ಟು ಸ್ಟಾರ್ಟಿಂಗು. ಆಮೇಲೆ ಗೊತ್ತಾಯಿತು ಚೆನ್ನಾಗಿದೆ, ಇದೊಂಥರ ಎಲ್ಲೆಲ್ಲ ಹುಡುಕ ಬರ್ತೀಯಲ್ಲ ಅಂತಾರೆ ನಮ್ಮ ಮನೆಯವರು. ನೋಡಿ, ತುಂಬ ಚೆನ್ನಾಗಿದೆ. ನೀವು ತಗೊಳ್ಳಿ. ಮನೆಯಲ್ಲಿ ರೂಮ್ ಫ್ರೆಶ್ನರ್ ಇದು ಹೊಡಿತೀವಲ್ಲ, ಅದೇನಾಗುತ್ತೆ ಅಂದರೆ ನಮಗೆ ಅಲರ್ಜಿ ಟೈಪು ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ನಾನು ಹುಡುಕಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.